ಕೇಳಿಸ್ಕೋ, ವಾಕ್ಯವನ್ನು ಚೆನ್ನಾಗಿ ಕೇಳಿಸ್ಕೋ, ವಾಕ್ಯವನ್ನು ಚೆನ್ನಾಗಿ ಕೇಳಿಸ್ಕೋ, ವಾಕ್ಯವನ್ನು ಚೆನ್ನಾಗಿ ಕೇಳಿಸ್ಕೋ. ಯಾಕೆ ನಾನು ಈ ಮಾತನ್ನು ಪದೇ ಪದೇ ಹೇಳ್ತಾ ಅಂದರೆ, ವಾಕ್ಯದಲ್ಲಿ ಶಕ್ತಿ ಇದೆ, ವಾಕ್ಯದಲ್ಲಿ ಬಿಡುಗಡೆ ಇದೆ. ನೋಡಿ, ನೀನು ಸ್ವಲ್ಪ ಆರಾಧನೆ ಮಾಡೋದಕ್ಕೆ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ, ಮಾಡಬೇಕು, ಆರಾಧನೆ ಮಾಡಬಾರ್ದು ಅಂತಲ್ಲ, ಆದರೆ ವಾಕ್ಯವನ್ನು ಮಾತ್ರ ಅಲಕ್ಷ್ಯ ಮಾಡಿ ಕೇಳಿಸ್ಕೋಬೇಡ. ವಾಕ್ಯ ನಮ್ಮ ಕುಟುಂಬವನ್ನು, ನಮ್ಮ ಜೀವಿತವನ್ನು, ನಮ್ಮ ಪ್ರಯತ್ನಗಳನ್ನು ಅದೇನು ಮಾಡುವಂಥದ್ದಾಗಿದೆ, ಆಶೀರ್ವಾದಕರವಾಗಿ ನಡೆಸುವಂಥದ್ದು. ಅದು ದೇವರ ವಾಕ್ಯವಾಗಿದೆ. ಆಮೆನ್. ಜೋರಾಗಿ ಹಲ್ಲೆಲೂಯಾ. ಇನ್ನೂ ಗಟ್ಟಿಗೆ ಹಲ್ಲೆಲೂಯಾ. ಒಂದು ವಾಕ್ಯವನ್ನು ನಾನು ನಿಮಗಾಗಿ ಓದಲಿಕ್ಕೆ ಮನಸ್ಸುಳ್ಳವನಾಗಿದ್ದೇನೆ. ಕೀರ್ತನೆಗಾರನು ಬರೆದಿರುವಂಥ ಒಂದು ಕೀರ್ತನೆಯನ್ನು ನಾವು ತೆಗೆದುಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಒಂದು ನಿಮಿಷ ಅಂತ ಒಂದು ಪುಸ್ತಕಕ್ಕೆ ಬರೋಣ. ಎಲ್ಲರಿಗೂ ಗೊತ್ತು, ಕೀರ್ತನೆ ಅಂದರೆ ಎಲ್ಲರಿಗೂ ಕಂಠಪಾಠದ ಮಾತುಗಳೇ. ಆದರೆ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂಥ ಒಂದು ಒಳ್ಳೆ ಉತ್ತಮವಾದ ಮಾತನ್ನು ಧ್ಯಾನಿಸೋಣ. 143ನೇ ಕೀರ್ತನೆ 1ನೇ ವಚನವನ್ನು ಒಂದು ಸಾರಿ ನಾವು ಧ್ಯಾನಿಸೋಣ. ಸಾಕು, ಕಣ್ಮುಚ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ಈ ಸಂದರ್ಭದಲ್ಲಿ ಇಲ್ಲಿ ಮಾತನಾಡುವ ಒಂದೊಂದು ಮಾತುಗಳಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಕರ್ತನ ರಕ್ತದ ಕೋಟೆ ಒಳಗೆ ನಿನ್ನ ಶಿಲುಬೆ ನೆರಳಿನಲ್ಲಿ ನನ್ನನ್ನು, ನಮ್ಮನ್ನು ಮರೆ ಮಾಡು. ನಿಮ್ಮ ರಕ್ತದ ಕೋಟೆ ಒಳಗೆ ಭದ್ರಪಡಿಸು. ಕೇಳುವ ನಮ್ಮೆಲ್ಲರಿಗೂ ಜಾಗರೂಕತೆಯನ್ನು ಕೊಡು. ಆತ್ಮಾಭಿಷೇಕದ ಬಲ ತುಂಬಿಸು. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್. తెలుగులో చదువుకుందాం. ಕನ್ನಡದಲ್ಲಿ ಹೇಗಿದೆ? ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಆಲಿಸು, ಆಲಿಸು. ನನ್ನ ಬಿನ್ನಹಕ್ಕೆ ಕಿವಿಗೊಡು, ಕಿವಿಗೊಡು. ನಿನ್ನ ನೀತಿ ಸತ್ಯತೆಗಳಿಗನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ಕರ್ತನಿಗೆ ಸ್ತೋತ್ರವಾಗಲಿ. ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಅಂದ್ರೆ, ದಾವೀದನು ಹೇಳ್ತಾ ಇದ್ದಾನೆ. ಅರಸನ ದಾವೀದನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ದೇವರನ್ನ ಏನು ಕೇಳ್ತಾ ಇದ್ದಾನೆ ಅಂದ್ರೆ, ನನ್ನ ಪ್ರಾರ್ಥನೆ ನೀನು ಕೇಳಿಸ್ಕೋ ದೇವರೇ. ಇವತ್ತಿನ ವಾಕ್ಯ ಏನಂದ್ರೆ, ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವ ಆತನು. ಹೇಳ್ರಿ, ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವ ಆತನು. ಕೇಳಿಸ್ಕೊಳ್ತಾನೆ. ನನ್ನ ಪ್ರಾರ್ಥನೆಯನ್ನ ದೇವರ ಅಲಕ್ಷ್ಯ ಮಾಡಲ್ಲ, ತಿರಸ್ಕರಿಸೋದಿಲ್ಲ, ಖಂಡಿತ ಕೇಳಿಸ್ಕೊಳ್ತಾನೆ. ಅಂಥವ್ರು ಮಾತ್ರ ಅಲ್ಲೆಲ್ಲ ಹೇಳ್ರಿ. ಕೆಲವರು ಹೇಳಿಲ್ಲ, ಏನು ಕೇಳಿಸ್ಕೊಳ್ತಾನೆ ಏನೋ, ನಾನು ಜಗ್ಗಿ ಸರಿ ಪ್ರಾರ್ಥನೆ ಮಾಡೇನೆ. ಈ ಥರ ಯೋಚನೆ ನೀನು ಮಾಡಬಾರ್ದು. ದೇವರ ವಾಕ್ಯ ಹೇಳ್ತದೆ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನ ಆಲಿಸು, ನನ್ನ ಬಿನ್ನಹಕ್ಕೆ ಕಿವಿಗೊಡು. ಕರ್ತನಿಗೆ ಸ್ತೋತ್ರವಾಗಲಿ. ನಾನು ಮಾಡುವ ಪ್ರತಿ ಪ್ರಾರ್ಥನೆಯನ್ನ ದೇವರು ಕೇಳಿಸ್ಕೊಳ್ತಾನೆ ಅನ್ನುವ ನಂಬಿಕೆ ನಿನ್ನೊಳಗಿರಬೇಕು. ಯಾವಾಗಲೂ ನೀನು ದೇವರ ಹತ್ರ ಬರುವಾಗ, ಇಲ್ಲ ಪ್ರಾರ್ಥನೆ ಮಾಡಕ್ಕೆ ಹೋಗುವಾಗ, ಇಲ್ಲ ಮನೆಯಲ್ಲಿ ಮಣಕಲ್ ಹಾಕುವಾಗ, ನಿನ್ನ ಭಾವನೆ ಏನು ಬರಬೇಕು ಅಂತ, ನನ್ನ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾನೆ. ನಾನು ಮೆಲ್ಲಕ್ಕೆ ಮಾಡಿದ್ರೆ ಕೇಳಿಸ್ತಾನೆ,
ಜೋರಾಗಿ ಮಾಡಿದ್ರು ಕೂಡ ಕೇಳಿಸ್ಕೊಳ್ತಾನೆ. ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಿಯ ದೇವ ಜನರೇ, ಇವತ್ತೆಷ್ಟೋ ಜನರು ಪ್ರಾರ್ಥನೆ ಮಾಡ್ತಾರೆ, ಆದರೆ ಅವರ ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಳ್ತಾನೋ ಇಲ್ಲ ಅನ್ನುವಂಥ ವಿಷಯ ಅವರಿಗೆ ಗೊತ್ತಿಲ್ಲ. ಎಷ್ಟೋ ಜನ ದೇವರೇ ದೇವರೇ ಅಂತ ಕೂಗ್ತಾರೆ, ಆದರೆ ನಮ್ಮ ಕೂಗನ್ನು ದೇವರಿಗೆ ಕೇಳಿಸ್ಕೊಳ್ತಾನೋ ಇಲ್ಲವಂತ ಯೋಚನೆ ಅವರಿಗಿಲ್ಲ. ಮಾಡಬೇಕಪ್ಪ ಪ್ರಾರ್ಥನೆ, ಮಾಡಿ ಮುಗಿಸ್ಬೇಕು, ಆಗಿರುತ್ತೆ, ಇಷ್ಟಕ್ಕೆ ಇದ್ದಾರೆ, ನಮ್ಮ ದೇವರು ಖಂಡಿತ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ ಅನ್ನೋ ಭಾವನೆ ಬಹಳ ಜನರಿಗಿಲ್ಲ. ಅದಕ್ಕೆ ನಿರಾಸೆಗೊಂಡಿದ್ದಾರೆ. ನೀನೇನಂತೀ ಸಾರ್, ಜಗ್ಗಿ ಪ್ರೇಯರ್ ಮಾಡೀನಿ, ಉತ್ತರ ಬಂದಿಲ್ಲ. ಚಿಂತಿಸಬೇಡ, ಈ ದಿನ ಉತ್ತರ ಬಂದಿಲ್ಲ, ನಾಳೆ ಬರ್ತದೆ. ನಾಳೆ ಬಂದಿಲ್ಲ, ನಾಡ್ದ ಬರ್ತದೆ. ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆಮೆನ್. ಹಲ್ಲೆಲೂಯ. ಎಳಗಡೆ ಹಲ್ಲೆಲೂಯ. ಇನ್ನು ಶಬ್ದ ಹಲ್ಲೆಲೂಯ. ಯಾರೆಲ್ಲ ಭಾರವುಳ್ಳವರಾಗಿ ಪ್ರಾರ್ಥಿಸ್ತಾರೋ, ಯಾರೆಲ್ಲ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡ್ತಾರೋ ಅವರ ಪ್ರಾರ್ಥನೆಯನ್ನು ಖಂಡಿತವಾಗಲು ಆ ದೇವರು ಕೇಳಿಸಿಕೊಳ್ಳಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತೆ ನಾವು ಹೇಗೆ ಪ್ರಾರ್ಥಿಸಬೇಕು? ದಾವೀದನು ಹೇಳ್ತಾನೆ, ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಭಿನ್ನಕ್ಕೆ ಕಿವಿಗೊಡು. ಹೇಗೆ ಪ್ರಾರ್ಥಿಸ್ಬೇಕು ನಾವು? ಅದು ಬಹಳ ಮುಖ್ಯ. ದಾವೀದನು ಹೆಂಗ್ ಪ್ರಾರ್ಥನೆ ಮಾಡ್ತಾನೆ? 51ನೇ ಕೀರ್ತನೆಯಲ್ಲಿ ನೋಡ್ತೇವೆ ನಾವು. ದಾವೀದನು ಮಾಡುವ ಪ್ರಾರ್ಥನೆ ಹೆಂಗಿದೆ ಗೊತ್ತಾ? ಕೀರ್ತನೆ 51ನೇ ಕೀರ್ತನೆ ಒಂದ್ಸಲ ತೆಗೀರಿ. ಹಾ 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 ಹುಟ್ಟಿದಂದಿಳಿದು ನಾನು ಪಾಪಿಯೇ, ಮಾತೃ ಗರ್ಭ ಹೊಂದಿದ ದಿನದಿಂದಲೇ ನಾನು ಪಾಪಿಯೇ. ಹಾ, ಹಲ್ಲೆಲೂಯ. ಹೇಗೆ ಪ್ರಾರ್ಥಿಸ್ಬೇಕು ಗೊತ್ತಾ? ನಾವು ಮಾಡಿದ ಪ್ರತಿಯೊಂದು ಪಾಪಗಳನ್ನು, ತಪ್ಪುಗಳನ್ನು ಒಪ್ಪಿಕೊಂಡು ಪ್ರಾರ್ಥಿಸ್ಬೇಕಾ? ಹಲ್ಲೆಲೂಯ. ಕೈಗಳಿದ್ರೆ ಹಲ್ಲೆಲೂಯ. ನಮ್ಮ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ಳೋಕೆ ಶಕ್ತನಾಗಿದ್ದಾನೆ. ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ಳೋ ದೇವರು ತೆರೆದ ಮನಸ್ಸುಳ್ಳವನಾಗಿದ್ದಾನೆ. ಆದರೆ ನಾವು ಹೆಂಗೆ ಪ್ರಾರ್ಥಿಸ್ಬೇಕಂದ್ರೆ, ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಪ್ರಾರ್ಥಿಸ್ಬೇಕು. ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಆ ತಪ್ಪು ತಪ್ಪೇ. ಹಲೋ, ಹಲ್ಲೆಲೂಯ. ಒಂದು ಸಣ್ಣ ತಪ್ಪು ಮಾಡಿದ್ರು ತಪ್ಪು ತಪ್ಪೇ. ಅದು ಕೇಳ್ತಾನೆ. ಒಂದೇ ಮಾತನಾಡಿದ ದಾವೀದನು, ನಾನು ಹುಟ್ಟಿದಾಗಲಿಂದಲೂ ಕೂಡ ನಾನು ಪಾಪೇನೆ, ತಾಯಿ ಗರ್ಭದಲ್ಲಿರುವಾಗಲೇ ನನ್ನ ಪಾಪಿ. ಅಂದರೆ ದಾವೀದನನ್ನು ಯಾಕೆ ಅಷ್ಟು ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾದನು? ದಾವೀದನ ಜೊತೆ ದೇವರು ಯಾಕಷ್ಟು ಅದ್ಭುತವಾಗಿ ನಡೆಸಿದನೆಂದರೆ, ದಾವೀದನ ಒಂದು ಸ್ವಭಾವ, ತಾನು ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳುವಂಥ ಸ್ವಭಾವ ಆ ದಾವೀದನಿಗಿತ್ತು. ಆಮೆನ್. ಹಲ್ಲೆಲೂಯ. ಹೇಳಿ ಹಲ್ಲೆಲೂಯ. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ಹೇಗೆ ಪ್ರಾರ್ಥಿಸ್ಬೇಕು? ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾನೆ, ಅದರಾಗ ಅನುಮಾನ ಇಲ್ಲ. ನಂಬರ್ 1, ನಾವು ಮಾಡಬೇಕಾದದ್ದು ನಮ್ಮ ಪಾಪಗಳನ್ನು ಒಪ್ಪಿಕೋ. ನಾನು ಪಾಪಿ ಅಂತ ಒಪ್ಪಿಕೋ. ಪಾಪಿ ಅಂತ ಒಪ್ಪಿಕೊಳ್ಳುವವರ ಪ್ರಾರ್ಥನೆಯನ್ನ ದೇವರು ಕೇಳಿಸ್ಕೊಳ್ತಾನೆ. ನಮ್ಗೆಲ್ಲರಿಗೂ ಗೊತ್ತು, ಇಬ್ಬರು ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದವರ ಕತೆ. ಚಪ್ಪ ಯಾರು ಪ್ರಾರ್ಥನೆ ಕೇಳಿಸಲ್ಪಟ್ಟಲ್ಲಿ? ಯಾರು ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿದ್ರು, ಯಾರು ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿದ್ರು, ಅವರ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟನು. ಅದಕ್ಕೆ ಬದಲಾಗಿ ಉದ್ದವಾಗಿ ಲಿಸ್ಟ್ ಮಾಡಿದಂಥ ವ್ಯಕ್ತಿಯ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ಳಲಿಲ್ಲ. ಸುಂಕದವನ ಪ್ರಾರ್ಥನೆ ದೇವರು ಕೇಳಿಸ್ಕೊಂಡು ಉತ್ತರ ಕೊಟ್ಟನು. ಕಾರಣ ಪಾಪಿ. ಹೇಳ್ತಾನೆ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ಯಾರು ಪಾಪವನ್ನು ಒಪ್ಪಿಕೊಂಡು ಪ್ರಾರ್ಥಿಸ್ತಾರೋ ಅವರ ಪ್ರಾರ್ಥನೆಗೆ ದೇವರು ಖಂಡಿತವಾಗಲು ಹಲ್ಲೆಲೂಯ, ಹಲ್ಲೆಲೂಯ.
ಮತ್ತೆ ಎರಡನೇ ವ್ಯಕ್ತಿ ಇನ್ಯಾರು ಪ್ರಾರ್ಥನೆ ಮಾಡಿದ್ರು? ಹಿಜ್ಕೀಯನು ಏನ್ ಪ್ರಾರ್ಥನೆ ಮಾಡ್ತಾನೆ? ದೇವರೇ, ನಾನು ನಡೆದುಕೊಂಡ ರೀತಿಯ ನಿನಗೆ ಗೊತ್ತಲ್ಲ ಸ್ವಾಮಿ, ನಿನ್ನ ಆಯುಷ್ಕಾಲ ಮುಗಿದೋಯ್ತಪ್ಪ. ಯೆಶಾಯ ಬಂದು ಪ್ರವಾದಿ ಹೇಳ್ತಾನೆ, ಬಂದಲ್ಲಿ ಯೆಶಾಯ ಪ್ರವಾದಿ ಬಂದು ಹಿಜ್ಕೀಯನ ಸಂಗಡ ಮಾತಾಡ್ತಾನೆ. ಅದು ಹಿಜ್ಕೀಯನು ಏನಂತ ಪ್ರಾರ್ಥನೆ ಮಾಡ್ತಾನೆ? ಗೋಡೆ ಕಡೆಗೆ ಮುಖ ತಿರುಗಿಸ್ಕೊಂಡು ನಾನು ನಡೆದುಕೊಂಡ ರೀತಿಯನ್ನು ನೆನಪು ಮಾಡ್ಕೋ ದೇವರೇ. ಪಶ್ಚಾತ್ತಾಪ ಪಟ್ಟು ಕಣ್ಣೀರಿಟ್ಟು ಗೋಳಾಡಿ ಪ್ರಾರ್ಥನೆ ಮಾಡಿದಾಗ ಅವನ ಪ್ರಾರ್ಥನೆಗೆ 15 ವರ್ಷ ಆಯುಷ್ಕಾಲವನ್ನು ದೇವರು ಕೊಟ್ಟಿದ್ದನ್ನು ನಮಗೆ ವಾಕ್ಯದಲ್ಲಿ ಇದೆ. ಪ್ರಿಯ ದೇವಚಂದ್ರೆ, ಹಲ್ಲೆಲೂಯ. ಯೆಶಾಯನು ಬರೆದ ಪ್ರವಾದನ ಪುಸ್ತಕದಲ್ಲಿ ಇಲ್ವಾ ಮಾತು? ನೋಡ್ರಿ ಒಂದ್ಸರಿ. ಕರ್ತನಿಗೆ ಸ್ತೋತ್ರವಾಗಲಿ. ದೇವರು ನಮ್ಮೊಟ್ಟಿಗೆ ಮಾತಾಡುವ ಮಾತು ಏನಾಗಿದೆ ಗೊತ್ತಾ? 38ನೇ ಅಧ್ಯಾಯದಲ್ಲಿ ಒಂದು ಮಾತು, ಎಲ್ಲ ಮಾತು ಬೇಡ, ಕೆಲವು ಮಾತು 2ನೇ ವಚನ ಓದಿಕೊಳ್ಳೋಣ. ಇದನ್ನು ಕೇಳಿದೊಡನೆ ಹಿಜ್ಕೀಯೇಲನು ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗ ಯೆಹೋವನು ದೇವರು ಅವನಿಗೆ ಇನ್ನು 15 ವರ್ಷಗಳ ಕಾಲ ಆಯುಷ್ಕಾಲ ಕೊಟ್ಟಿದ್ದನು, ಹೋಗು ಅಂತ ಹೇಳಿದನು. ಹೆಂಗ್ ಪ್ರಾರ್ಥಿಸ್ಬೇಕು ನಾವು? ಹೇಗೆ ಪ್ರಾರ್ಥಿಸ್ಬೇಕು ನಾವು? ಪಾಪವನ್ನು ಒಪ್ಪಿಕೊಂಡು ನಾನೇನು ತಪ್ಪು ಮಾಡಿಲ್ಲ. ಇವಾಗ ನೀನು ಚೆನ್ನಾಗಿದೆಯಮ್ಮ, ಮುಂಚೆ ಏನು ಮಾಡಿದೀಯಾ? ದೇವ್ರ ಮುಂದೆ ಒಪ್ಕೊಂಡಿದೀಯಾ? ಇವಾಗ ಚಂದ ಕಾಣ್ತಾ ಇದೀಯಾ? ಹಿಂದೆ ಏನೇನು ಮಾಡಿಯಾ? ದೇವ್ರ ಮುಂದೆ ಒಪ್ಕೊಂಡಿದೀಯಾ? ಮನುಷ್ಯರಿಂದ ಒಪ್ಕೊಂಡ್ರು ಪರವಾಗಿಲ್ಲ, ಒಪ್ಕೊಳ್ಳಿದ್ರು ಪರವಾಗಿಲ್ಲ, ಆದರೆ ಯೇಸುವಿನ ಮುಂದೆ ಒಪ್ಕೊಂಡಿದೀಯಾ? ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸುವುದಾದರೆ ಆ ಪಶ್ಚಾತ್ತಾಪದ ಪ್ರಾರ್ಥನೆ ನಿನ್ನ ಜೀವಿತವನ್ನ ಆರೋಗ್ಯಕರವಾಗಿರ್ತದೆ, ನಿನ್ನ ಕುಟುಂಬವನ್ನ ಆಶೀರ್ವಾದಕರವಾಗಿ ಇಡುವಂಥದ್ದಾಗಿದೆ. ಪ್ರಿಯ ದೇವಚಂದ್ರೆ, ಆಮೆನ್. ಹಲ್ಲೆಲೂಯ. ಇನ್ನು ಹೇಳು ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ. ಪ್ರಾರ್ಥನೆಯನ್ನು ನಾವು ಪಾಪ ಒಪ್ಪಿಕೊಂಡವರಾಗಿ ಪ್ರಾರ್ಥಿಸಬೇಕು, ಪಶ್ಚಾತ್ತಾಪ ಪಟ್ಟು ಪ್ರಾರ್ಥಿಸಬೇಕು. ನಂಬರ್ 1. ಎರಡನೇದಾಗಿ ನಾವು ಎಡೆಬಿಡದೆ ಪ್ರಾರ್ಥಿಸಬೇಕು. ಹೆಂಗ್ ಪ್ರಾರ್ಥಿಸ್ಬೇಕು? ಎಡೆಬಿಡದಂದ್ರೆ ಹೆಂಗೆ? ಎಡೆಬಿಡೋದ್ರೆ ಹೆಂಗೆ? ಒಂದು ವಿಷಯಕ್ಕೆ ನಾವು ಕೂತ್ಕೊಂಡಿದ್ದೀವಿ ಅಂದ್ರೆ ಅದನ್ನ ದೇವರಿಂದ ಉತ್ತರ ಬರುವವರೆಗೂ ನಾವು ಪ್ರಾರ್ಥನೆ ಮಾಡ್ತಾನೇ ಇರಬೇಕು. ಇವತ್ತು ಮಾಡಿ ಮುಗಿಸ್ಬಿಟ್ಟಿವಿ ಅಲ್ಲ, ನಾಳೆ ಮಾಡಿ ಮುಗಿಸ್ಬಿಟ್ಟಿವಿ ಅಲ್ಲ, ಈ ವಾರ ಮಾಡಿ ಮುಗಿಸ್ಬಿಟ್ಟಿವಿ ಅಲ್ಲ, 7 ದಿನ ಮುಗಿಸೋಯ್ತು ಅಲ್ಲ, 21 ದಿನ ಮುಗಿದೋಯ್ತಲ್ಲ, 31 ದಿನ ಮುಗಿದೋಯ್ತಲ್ಲ. ನನ್ನ ಜೀವನದಲ್ಲಿ ನಾವು ಅಂದುಕೊಂಡ ಕಾರ್ಯಗಳು ನೆರವೇರುವ ತನಕ ಪ್ರಾರ್ಥನೆ ಮಾಡ್ತಾನೆ ಇರಬೇಕು, ಪ್ರಾರ್ಥನೆ ಮಾಡ್ತಾನೆ ಇರಬೇಕು, ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಆಮೆನ್. ಹಲ್ಲೆಲೂಯ. ಜೋರಗಳು ಹಲ್ಲೆಲೂಯ. ಯೆಹೋಶುವನ ಕಾಲದಲ್ಲಿ ಅವ್ರ ಮುಂದೆ ಒಂದು ಗೋಡೆ ಅಡ್ಡ ಬಂತು. ಏನು ಗೋಡೆ? ಏನು ಗೋಡೆ ಅಡ್ಡ ಬಂತು? ಜೋರಾಗಿ ಹೇಳಿ. ಎರಿಕೋ ಗೋಡೆ ಅಡ್ಡ ಬಂತು. ಎರಿಕೋ ಗೋಡೆ ಅಡ್ಡ ಬಂದ ಕೂಡಲೇ ಯೆಹೋಶುವನ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ, ದೇವರಿಗೆ ಏನು ಮಾಡಬೇಕು? ಎರಿಕೋ ಪಟ್ಟಣದೊಳಗೆ ಹೋಗ್ಬೇಕಲ್ಲ, ಈ ಗೋಡೆ ಅಡ್ಡ ಇದೆಲ್ಲ, ನಾವೇನು ಮಾಡ್ಬೇಕು ಸ್ವಾಮಿ, ಏನು ಮಾಡ್ಬೇಕು ದೇವರು ಎಂಬುದಾಗಿ ಯೆಹೋಶುವನು ಪ್ರಾರ್ಥನೆ ಮಾಡ್ತಾನೆ. ಯೆಹೋಶುವನು ಪ್ರಾರ್ಥನೆ ಮಾಡುವಾಗ ದೇವರು ಯೆಹೋಶುವನಿಗೆ ಹೇಳ್ತಾನೆ, ನೋಡಿಪ್ಪ, ಒಂದು ಪ್ರಾರ್ಥನಾ ತಂಡವನ್ನ, ಒಂದು ಆರಾಧನಾ ತಂಡವನ್ನ ಒಂದು ತಂಡ ಮಾಡು, ಒಂದು ಗುಂಪು ಮಾಡು. ಆ ಗುಂಪು ಏನು ಮಾಡಬೇಕು? ಏನ್ ಮಾಡಬೇಕು? ಆ ಜನರೆಲ್ಲ ಸೇರಿಸ್ಕೊಂಡು ದಿನಕ್ಕೆ 1 ಸಾರಿ 7 ದಿನ ಆ ಕೋಟೆಯನ್ನು ಸ್ತುತಿ ಪದಗಳನ್ನು ಆಡುತ್ತಾನೆ ಸುತ್ತಬೇಕು. ಅಜ್ಜಿ ಕತೆ ಗುಬ್ಬಿ ಕತೆ ಹೇಳ್ಕಂತ ಸುತ್ತಬಾರ್ದ. ಹೆಂಗದಿ ಸಣ್ಣವ್ವ, ಹೆಂಗದಿ ದೊಡ್ಡಮ್ಮ, ಅದು ಸುತ್ತಬಾರ್ದು. ನಾನು ಒಂದು 10 ನಿಮಿಷ ಬ್ರೇಕ್ ಕೊಡ್ತೀನಿ ಪ್ರೇಯರ್ ಟೈಮ್ನಲ್ಲಿ. ಅವ್ರೇನು ಮಾಡ್ತಾರೆ? ಹೊರಗೆ ಹೋಗಿ ಸುಮ್ಮನೆ ನನ್ನ ಕಿವಿಗೆ ಬೆಳಂಗೆ ಮಾತಾಡ್ತಿರ್ತಾರೆ. ಅವ್ರಿಗೆ ಯಾಕೆ ಬಿಟ್ಟಿದ್ರೆ ಅಷ್ಟು? ಅವ್ರು ಇದುವರೆಗೆ ಏನು ಪ್ರೇಯರ್ ಮಾಡೋರು ನೆನ್ಪು ಮಾಡ್ಕೊಂಡು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಲಂತ. ಇಲ್ಲ, ಇನ್ನು ಸ್ಟಾರ್ಟ್ ಪಂಚಾಯತಿ ಮೀಟಿಂಗ್ಗಳು ಇವರಿಗೆ. ಹಲ್ಲೆಲೂಯ.
ವಾಕ್ಯ ಹೇಳ್ತದೆ, ಯೆಹೋಶುವನ ಜೀವನದಲ್ಲಿ ಯೆರಿಕೋವು ಕೂಡ ಅಡ್ಡ ಬಂದಾಗ ಆತನು ಮಾಡಿದ ಕೆಲಸ ಒಂದೇ. ವಾಕ್ಯ ತೆಗಿರಿ. ಕರ್ತನಲ್ಲಿ ಪ್ರಿಯ ದೇವರು, ನಿಮಗೆ ವಾಕ್ಯ ಹೇಳುವಾಗ ಅದು ನಿಮಗೆ ಅರ್ಥವಾಗ್ತದೆ ಅಂತ ನಾನು ಭಾವಿಸ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಯ್ಕೆ ಬರೋಣ. ಒಂದನೇ ವಚನ ಓದೋಣ. ಯೆಹೋಶುವನು ಬರೆದ ಪುಸ್ತಕ 6ನೇ ಅಧ್ಯಾಯ 1ನೇ ವಚನ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರೂ ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧ ವೀರನನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿನ್ನ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ ಒಂದು ಸಾರಿ ಪಟ್ಟಣವನ್ನು ಸುತ್ತಲಿ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿ, ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಪ್ರತಿಯೊಬ್ಬನು ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈಗಳಿಲ್ವಾ? ನಮ್ಮ ಪ್ರಾರ್ಥನೆ ದೇವರ ಖಂಡಿತ ಕೇಳಿಸ್ಕೊಳ್ತಾನೆ.